ನೋಡಿ, ಇಂಥದ್ದು ಮಾಡಿ ಅಂತ ಹೇಳೋದಿಲ್ಲ ನಾನು. ನಿಮ್ಮ ಮನಸ್ಸೋ ಇಚ್ಛೆ ಬಾರಿಸಿ ಇವನಿಗೆ ಒತ್ತು ಊರಿಂದ ಆಚೆ. ಶಂಕರಣ್ಣ, ನಿಮ್ಮನೆಗೆ ಊರ್ ಮೇಳಂಬರ್ ಇದ್ದೀರಲ್ಲ, ಅವರು ಮುಖಕ್ಕೆ ಸೆರಗು ಮುಚ್ಕೊಂಡು ಬಸ್ ಹತ್ಕೊಂಡು ಹೊರಂಬ್ರಿ. ಯಾರದು ಇಲ್ಲಿ ಮಲಗಿರೋದು? ಯಾರದು? ಯಾರದು? ರಮೇಶ, ಯಾಕೋ ರಮೇಶ ಇಲ್ಲಿ ಮಲಗಿದ್ಯಾ? ಒಳಗೆ ಮಲಗೋದಲ್ವಾ? ಮನೆ ಒಳಗೆ ಭಾರಿ ಸೆಕೆ ಇತ್ತು ದಂಗಳೇ. ಕಾವಲಿ ಮೇಲೆ ಹಾಕ್ದಂಗೆ ಆಗ್ತೆ. ಸೆಕೆ ತಡೆಯೋಕ್ಕಾಗಲಿಲ್ಲ ಹೇಳಿ ಇಲ್ಲಿ ಮಲಗಿದೆ. ಮತ್ತೆ ಪುಟ್ಟ, ಕಮಲಮ್ಮ, ಸವಿತಾ ಅವರೆಲ್ಲಿ ಮಲಗಿದ್ದಾರೆ? ಅವ್ರಿಗೆಲ್ಲ ಒಳಗೆ ಮಲಗಿದ್ದಾರೆ. ಅಲ್ಲ ರಮೇಶ, ಪುಟ್ಟ, ಕಮಲಮ್ಮ, ಸವಿತಾ ಇವರೆಲ್ಲರೂ ಒಳಗೇನೆ ಮಲಗಿದ್ದಾರೆ ಅಂತ ಹೇಳ್ತಿದ್ಯಾ? ಅವಕ್ಕೆ ಎಂಥದ್ದು ಗೊತ್ತಾಗ್ತಿಲ್ಲ ದಣಿಗಳೇ. ಎಮ್ಮೆ ಚರ್ಮದವು. ರಾತ್ರಿ ಹೊದ್ದು ಮಲಗಿದ್ರೆ ಬೆಳಗ್ಗೆವರೆಗೂ ಗೊರಕೆ ಹೊಡೆಯೋದು ಅಷ್ಟೇ ಕೆಲಸ, ಬೇರೆ ಎಂಥದ್ದು ಗೊತ್ತಿಲ್ಲ. ಅದು ಸರಿ ದಣಿಗಳೇ, ಇಷ್ಟೊತ್ತಂಗೆ ನೀವೆಂತ ಎಚ್ಚರ ಮಾಡ್ಕೊಂಡು ಬಂದಿದ್ದು? ನಿನಗೆ ಗೊತ್ತಲ್ಲ ರಮೇಶ, ಇಷ್ಟೊತ್ತಿನಲ್ಲಿ ನನ್ನನ್ನು ಎದ್ದಳಿಸೋದು ಏನು ಅಂತೇಳಿ. ಮತ್ತೆ ಕನಸು ಬಿತ್ತಾ? ಹೌದು ಕಣ. ಆದರೆ ರಮೇಶ, ಇವತ್ತಿನ ಕನಸು ಯಾಕೋ ತುಂಬ ಬಲವಾಗಿ ಕಾಡ್ತಾ ಇತ್ತು ಕಣ, ತುಂಬ ಬಲವಾಗಿ ಕಾಡ್ತಾ ಇತ್ತು. ನನ್ನ ಮಗ ಇಲ್ಲೇ ಎಲ್ಲೋ ತುಂಬ ಹತ್ತಿರದಲ್ಲೇ ಇದ್ದಾನೆ. ಒಂದಿನ ಅವನ್ನ ಎತ್ಕೊಂಡು ಮುಚ್ಚೋ ನನ್ನ ಆಸೆಗೆ ಜೀವ ಬಂದಂಗಾಗಿದೆ. ಆ ದಿನ ತುಂಬ ದೂರದಲ್ಲಿಲ್ಲ, ಹತ್ತಿರದಲ್ಲೇ ಇದೆ ಅಂತ ಅನ್ನಿಸ್ತಾ ಇದೆ. ಆದರೆ ಎಚ್ಚರದ ತಕ್ಷಣಕ್ಕೆ ಮತ್ತೆ ಎಲ್ಲ ಸ್ಪಷ್ಟ. ಬಿದ್ದಿದ್ದ ಕನಸೆ, ಇದು ಕನಸೆ ಬಿಡು ಅಂತೇಳಿ ಮನಸ್ಸು ಅನ್ನೋಕ್ಕೆ ಶುರು ಮಾಡಿಬಿಟ್ಟಿದೆ. ಗೊತ್ತಿಲ್ಲ ರಮೇಶ, ಯಾಕೆ ಹೀಗೆ ಅಲ್ಲ. ಎಂಥ ಪಾಪಿ ಅಪ್ಪ ನಾನು. ದಣಿಗಳೇ, ಕೆಲವೊಮ್ಮೆ ಮುಂದೆ ನಡೆಯೋ ಘಟನೆಗಳು ಕನಸಾಗಿ ಬಂದು ಸೂಚನೆ ಕೊಡ್ತದೆ. ಇದು ಅಂತಿಂತ ಸೂಚನೆ ಅಲ್ಲ. ಬಹಳ ಸಮಯದಿಂದ ಕಾಯ್ತಾ ಇರೋ ದೇಹಕ್ಕೆ ಜೀವ ಬಂದು ಸೇರ್ಕೊಳ್ಳೋಂಥ ಸೂಚನೆ. ಎಂಥದ್ದು ಯೋಚನೆ ಮಾಡಿಬಿಡಿ, ಎಲ್ಲ ಸಮ ಆಗ್ತದೆ. ರಮೇಶ, ನಿನ್ನ ಮಾತುಗಳನ್ನ ಕೇಳೋದಕ್ಕೆ ತುಂಬ ಖುಷಿ ಆಗುತ್ತೆ ಕಣ. ಆದರೆ ಬಂದು ಸೇರ್ಕೊಳ್ಳೋ ಆ ಜೀವಕ್ಕೆ ಈ ದೇಹ ಶವ ಅಂತ ಗೊತ್ತಾದರೆ ಈ ಶವಕ್ಕೆ ನೀನೇ ಬೆಂಕಿ ಇಡಬೇಕು ಕಣ. ನೀನೇ ಬೆಂಕಿ ಇಡಬೇಕು. ಎಂತ ಮಾತು ಅಂತ ಮಾತಾಡ್ತೀರಿ ದರ್ಗ. ಹಳೆದೆಲ್ಲ ಹಳೆದಾಗ್ತದೆ. ಎಂದೋ ಮಾಡಿದ ತಪ್ಪಿಗೆ ಜೀವಮಾನ ಅಡಿ ಕೊರಗದು ಇನ್ನೊಂದು ತಪ್ಪಲ್ದ. ದಣಿಗಳ ನನ್ನ ಮಾತು ಕೇಳಿ, ಆಪದೆಲ್ಲ ಅದ್ರಾಗೆ ಆಗ್ತದೆ. ನಮ್ಮ ಕೈ ಎಂಥದಿಲ್ಲ, ಎಲ್ಲ ಸರಿಯಾಗ್ತದೆ. ನೀವು ಹೋಯ್
ಮಲ್ಗಿ ಹೋಗಿ ತಂಗಳೇ. ಯಾವ್ದು ಸರಿನೋ ಯಾವ್ದು ತಪ್ಪೋ ಈ ಸರಿ ತಪ್ಪು ಅಂತ ಲೆಕ್ಕಾಚಾರ ಹಾಕ್ಕೊಂಡು ಬದುಕು ಸಾಕಾಗ್ಬಿಟ್ಟಿದೆ ರಮೇಶ್. ಅದಕ್ಕೆ ಸಾಕಾಗ್ಬಿಟ್ಟಿದೆ. ಸರಿ, ನೀನು ಮಲಕೋ, ನಂದಿದ್ದೆ. ಆಯ್ತು ತಂಗಳೇ, ಮಲಕೋ. ನೀವು ಹೋಗಿ. ಉಂಟ ಬಿದ್ದಾಡೆ ಕುಸೆ, ಸಮ ಸಕ್ಕರೆ ಹಾಕಿ ಬಿಸಿ ಒಂದು ಲೋಟ ಹಾಲು ತಗೋಬಹುದು. ಬೇಕಾ ನೀನೇ ಕುಡ್ಕೋ, ನಾನೇ ನಿನ್ನ ಆಳಲ್ಲ. ನೀ ನನ್ನ ಆಳ ಅಂತೇಳಿ ಗೊತ್ತಿತ್ತು. ಇನ್ನೊಂದು ವಾರಕ್ಕಷ್ಟೇ ನೀನು ನನ್ನ ಹೆಂಡ್ತಿ. ಅಲ್ಲಿ ತನಕ ನಾ ಹೇಳಿದ ಕೆಲಸ ಮಾಡ್ಕೊ ಅಕ್ಕ. ಒಂದು ವಾರ ಅಲ್ಲ, ಒಂದು ಕ್ಷಣಕ್ಕೂ ನಾನು ನಿನ್ನ ಹೆಂಡತಿ ಅಲ್ಲ. ನಮ್ಮ ಮದಿ ಅಲ್ಲ, ನಿಂಗೆ ಆವತ್ತು ಹೇಳತ್ತಲ್ದ. ಅದೇ ಮಾರಾಯ್ತಿ ನಾನು ಹೇಳ್ತಾ ಇರೋದು. ಸರಿ, ಈಗ ನಾನೇ ಎದ್ದು ಹೋಗಿ ಸಕ್ಕರೆ ಸಮ ಹಾಕಿ 2 ಲೋಟ ಹಾಲು ತಗೊಬತ್ತೆ. ಇಬ್ಬರು ಕೂತ್ಕೊಂಡು ಕೊಟ್ಕೊಂಡು ಒಳ್ಳೆ ಒಂದು ಸುದ್ದಿ ಇತ್ತು, ಮಾತಾಡೋಣ. ಅದೆಂತ ಒಳ್ಳೆ ಸುದ್ದಿ ಮೊದಲೇ ಹೇಳು, ಬೇರೆ ಎಂತ ಬೇಡ ನಂಗೆ. ಅದೇ ಇವತ್ತು ನಮ್ಮ ಹುಡ್ರೊಟ್ಟಿಗೆ ಹೋಗಿ ಮಾತಾಡ್ಕೊಂಬಂದೆ. ಇನ್ನೊಂದು ವಾರ ಅಷ್ಟೇ, ಆಮೇಲೆ ನೀನು ಯಾರು ನಾನು ಯಾರು ಪಂಚಾಯಿತಿ ಸೇರಿಸಿ ನಿನ್ನ ಡ್ರೈ ವಾಶ್ ಮಾಡ್ತೆ. ಹಾ ಪಚ್ಚಿ, ಇದು ಸತ್ಯ ಒಳ್ಳೆ ಸುದ್ದಿ. ತಡಿ, ಹಾಲು ತರ್ತೀನಿ ನಾನೇ. ಏ ಮಂಕೆ, ಇದೊಂದು ನನಗೆ ಒಳ್ಳೆ ಸುದ್ದಿ, ನಿನಗಲ್ಲ. ಹೀಗೆಂತ ಕೇಳ್ತೆ ಮಾರ ನೀನು? ನಾನು ನಿನ್ನ ಬಿಟ್ಟ ತಕ್ಷಣ ಶ್ರದ್ಧಾ ಮಾಡೋದು ಮದಿಯತ್ತೆ. ಅವ್ರು ನನಗೋಸ್ಕರ ಕಾಯ್ತಾ ಇದ್ರು. ಅಲ್ಲಿಗೆ ನನ್ನ ಜೀವ ಸಮ ಆಯ್ತು. ನಿಂದೆಂತ ಕತೆ? ನಂಗೂ ಅಷ್ಟೇ, ನಾನು ರಾಜ್ಕುಮಾರ್ ಕಾಯ್ತಾ ಇದ್ರು. ನಾ ಅವ್ರನ್ನ ಮದುವೆಯಾಗಿ ಹಾಯಾಗಿರ್ತಿ. ಎಂಥ ಅಮಾಯಕಿ ಮಾರೈತೀನಿ. ಸತ್ಯ ಹೇಳ್ತೆ ಕಣ, ನಿನ್ನ ಕಂಡ್ರೆ ನನಗೆ ಅಯ್ಯೋ ಪಾಪ ಅನ್ನಿಸ್ತು. ನೀನು ಅಯ್ಯೋ ಪಾಪ ಯಾರಿಗೆ ಬೇಕಾಯ್ತ? ಅಲ್ಲ, ಶ್ರದ್ಧಾ ಅಕ್ಕ ಬೇಕಾರ ಒಂಟಿಯಾಗಿರ್ದ್ರು ಹೊತ್ತು ನಿನ್ನಂತ ಕಪ್ಪಿನ ಕಡ್ಕಂತಿಲ್ಲ. ನೀ ಬೇಡ ನಾನೇ ಬಿಟ್ಟಾಕಿದಿ, ಇನ್ನು ಅವ್ರ ಮದಿ ಹತ್ರ ಎಲ್ಲ ನಿನ್ನ ಭ್ರಮೆ. ನನ್ನ ಶ್ರದ್ಧಾ ಮೇಡಮ್ ಬಗ್ಗೆ ಮಾತಾಡ, ಅವ್ರು ಎಂತ ಅಂತೇಳಿ ನನಗೆ ಚೆನ್ನಾಗಿ ಗೊತ್ತಿತ್ತು. ಏಯ್, ನೀನು ಅಷ್ಟೇ ನನ್ ಭುವನ್ ಬಗ್ಗೆ ಮಾತಾಡಬೇಡ. ಅವ್ರು ಎಂತ ಹೇಳಿ ನಂಗೆ ಗೊತ್ತಿತ್ತು, ಸಾಕು. ಹೋಗು ನೋಡು. ಒಲವೇ ಜೀವನ ಸಾಕ್ಷಾತ್ಕಾರ. ಒಲವಿನ ಪೂಜೆಗೆ ಒಲವೇ ಮಂದಾರ, ಒಲವೇ ಜೀವನ ಶೃಂಗಾರ. ಅಬ್ಬಬ್ಬ, ಎಂತೆಂಥ ದುಃಖಗಳು, ಎಂತೆಂಥ ಬೇಸರಗಳು, ಎಂತೆಂಥ ನೋವುಗಳು. ಈ ಪಾಪಿ ಜನ್ಮಕ್ಕೆ ಇನ್ನೂ ಬೇಕು ದನಗಳೇ. ದೇವರು ಏನೂ ಕೊಡಲಿಲ್ಲ ಅಂದರೆ ಅದು ಮೋಸ ಅಲ್ಲ, ದೌರ್ಭಾಗ್ಯ. ಆದರೆ ಏನಾದರೂ ಕೊಟ್ಟು ಕಿತ್ಕೊಳ್ತಾನಲ್ಲ, ಅದಕ್ಕಿಂತ ಬೇರೆ ನೋವಿಲ್ಲ ಅಂತ ಅಂದ್ಕೊಂಡಿದ್ದೆ. ಅದಕ್ಕಿಂತ ಬೇರೆ ನೋವಿಲ್ಲ ಅಂತ ಅಂದ್ಕೊಂಡಿದ್ದೆ. ವರ್ಷಗಟ್ಟಲೆ ತಪಸ್ ಮಾಡಿ ಯಾವುದಾದ್ರೂ ಒಂದು ವಸ್ತುನ ಪಡ್ಕೊಂಡು ಆಮೇಲೆ ಅದು ವಸ್ತು ಅಸಲಿ ಅಲ್ಲ ನಕಲಿ ಅಂತ ಗೊತ್ತಾದಾಗ ಆಗೋ ನೋವಿದೆಯಲ್ಲ, ಯಾವ ಶತ್ರುಗೂ ಬೇಡ ಭುವನ್, ಯಾವ ಶತ್ರುಗೂ ಬೇಡ. ನಾನು ಮಾಡಿದ ಆತುರ, ನಾನು ಮಾಡಿದ ತಪ್ಪು ನಿಮ್ಮನ್ಗಿಂತ ನೋವಿಗೆ ತಳ್ಳಿಬಿಡ್ತು. ಹಣೆ ಬರಕ್ಕೆ ಹೊಣೆ ಯಾರು ಭುವನ್? ಹೀಗೆಲ್ಲ ಅನುಭವಿಸ್ಬೇಕು ಅಂತೇಳಿ ನನ್ನ ಹಣೆನಲ್ಲಿ ಬರ್ತಿತ್ತು ಅನ್ಸುತ್ತೆ.
ನೀನು ಹೀಗೆಲ್ಲ ಮೋಸ ಹೋಗಿ ಅವನನ್ನು ಕರ್ಕೊಂಡು ಬರಬೇಕಿತ್ತು ಅಂತೇಳಿ ದಿನ ಹಣೆಯಲ್ಲಿ ಬರ್ತಿತ್ತು ಅಂತ ಅನ್ಸುತ್ತೆ. ಆದರೆ ಈಗಲಾದರೂ ಮುಂದೆ ಏನು ಬರ್ತಿದೆ ಅಂತ ಪೂರ್ತಿ ಗೊತ್ತಾದರೆ ಅದಕ್ಕೆ ತಯಾರಾಗಿ ಕೂತ್ಕೊಳ್ತಿದ್ದೆ. ಆದರೆ ಯಾವ ಕಾಲಕ್ಕೂ ಹಣೆಯಲ್ಲಿ ಏನು ಬರ್ತಿದೆ ಅಂತೇಳಿ ಮನುಷ್ಯನಿಗೆ ಕಂಡುಕೊಳಕ್ಕೆ ಆಗಲೇ ಇಲ್ಲ ನೋಡು. ಆಗಲೇ ನಿಮ್ಮ ಮುಖದಲ್ಲಿ ಖುಷಿ ನೋಡಬೇಕು, ಆ ನಗು ಕಾಣಬೇಕು ಅನ್ನೋ ಒಂದೇ ಒಂದು ಆಸೆಯಿಂದ ಬುತ್ತಿಗಿಂತ ಹೃದಯದ ಮಾತು ಕೇಳಿ ತಪ್ಪು ಮಾಡ್ಬಿಟ್ಟಿದ್ದಾರೆ. ನಾವೆಲ್ಲರೂ ಇದ್ರು ನಿಮಗೆ ಮಗನ ಕೊರತೆ ಕಾಡ್ತಾ ಇತ್ತು. ಅದನ್ನ ಈಗ ಬಿಡ್ಲಿ, ನೀವು ಗೆಲುವಾಗಿರ್ಲಿ ಅನ್ನೋ ಒಂದೇ ಒಂದು ಆಸೆಯಿಂದ ಹಿಂದೆ ಬಂದು ನೋಡದೆ ಅವನು ನಿಮ್ಮ ಮನೆ ಕರ್ಕೊಂಡ್ಬಂದ್ಬಿಟ್ಟೆ. ನನ್ನ ಕರುಳು ಬಳ್ಳಿನ ನಾನೇ ಗುರುತಿಡಿಯೋದ್ರಲ್ಲಿ ಸೋತ್ಬಿಟ್ಟೆ ಭುವನ್. ಏನು ನೀನು ಮೋಸ ಹೋಗಿರೋದ್ರಲ್ಲಿ ಆಶ್ಚರ್ಯ ಏನಿದೆ? ಅವನು ನಿಮ್ಮ ಮೇಲೆ ಸಿಟ್ಟು ದ್ವೇಷ ಕಾರ್ತಿದ್ದ ನೋಡಿ ಅವನ ಮೇಲೆ ಇನ್ನೂ ಜಾಸ್ತಿ ನಂಬಿಕೆ ಬಂದ್ಬಿಡ್ತು ತನೆಗಳೇ. ಆದರೆ ನಿಮ್ಮ ಮಗನ ಸ್ವಭಾವ ಏನಿತ್ತು, ಈ ಮನೆ ಪರಿಸ್ಥಿತಿ ಏನಿತ್ತು, ಎಲ್ಲದನ್ನೂ ಅರ್ಥ ಮಾಡ್ಕೊಂಡಿದ್ದಲ್ಲ ಊರ್ಮಿಳ. ಅವಳು ಅವನನ್ನ ತಯಾರು ಮಾಡಿ ಈ ಮನೆ ಕರ್ಕೊಂಡ್ಬಂದಿದ್ದಾಳೆ ಅನ್ನೋ ವಿಷಯ ಮೊನ್ನೆ ತನಕ ನನಗೆ ಗೊತ್ತಾಗಿರಲಿಲ್ಲ ತನೆಗಳೇ. ಪಟೇಲನ ಮನೆಯವ್ರಿಗಿಂತ ಅಪಾಯ ಆಗ್ಬಿಟ್ಲವಳು. ಈ ಮನೇಲೆ ಇದ್ಕೊಂಡು ನಿಮ್ಮನೆ ಅನ್ನನ ತಿಂದು ನಿಮಗೆ ಮೋಸ ಮಾಡ್ಬಿಟ್ಲವಳು. ದನಗಳೇ, ಅವ್ರ ನಾಟಕದಲ್ಲಿ ನಾನು ಶಾಮಿಲ್ ಅಂತ ಮಾತ್ರ ಅಂದ್ಕೋಬೇಡಿ. ನೀವೇನು ಶಿಕ್ಷೆ ಬೇಕಾದ್ರೂ ಕೊಡಿ. ಆದರೆ ಆ ಊರ್ಮಿಳ ಮಾತ್ರ ನನ್ನ ಹೆಂಡತಿ ಅಲ್ಲ ಅನ್ನೋದು ನಿಜವಾಗ್ಲೂ ಸತ್ಯ. ಅವತ್ತವಳು ದಿಢೀರಂತ ಪೊಲೀಸ್ ಸ್ಟೇಷನಲ್ಲಿ ನನ್ನ ಬಿಡಿಸೋದಕ್ಕೆ ಅಂತ ಬಂದಾಗ ನನಗೇನು ಮಾತಾಡಬೇಕು ಅಂತಾನೆ ತೋಚದೆ ಸುಮ್ಮನಾಗ್ಬಿಟ್ಟೆ. ಆವತ್ತು ನಾನು ಸುಮ್ಮನಾಗಿದ್ದು ಮುಂದೆ ಅವಳು ಹೇಳೋ ಎಲ್ಲ ಮಾತುಗಳಿಗೂ ಹೂ ಅನ್ನೋ ಸ್ಥಿತಿಗೆ ದೂಡ್ಬಿಡ್ತ. ಅವಳು ಗಂಡ ಅಂತ ಒಪ್ಕೊಳ್ಳೋ ಸ್ಥಿತಿಗೆ ಬಂದ್ಬಿಡ್ತ. ನೀನು ನನಗೆ ಯಾವತ್ತೂ ಕೆಟ್ಟದನ್ನು ಮಾಡಬೇಕು ಅಂತೇಳಿ ಕನಸಲ್ಲೂ ಬಯಸೋದಿಲ್ಲ ಅಂತ ಗೊತ್ತು ನನಗೆ ಭುವನ್, ಗೊತ್ತು. ನೀನು ಊರ್ಮಿಳ ಜೊತೆ ಕೂಡ ಶಾಮೀಲಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಭುವನ್, ನಿಜವಾಗ್ಲೂ ಊರ್ಮಿಳ ನಿನ್ನ ಹೆಂಡತಿ ಅಲ್ವಾ? ನಾನು ನೀವು ನಂಬೋ ಎಲ್ಲ ದೇವರುಗಳ ಮೇಲೆ ಆಣೆ. ನಾನು ಪ್ರೀತಿಸೋ ನನ್ನ ತಾಯಿ ಮೇಲೆ ಆಣೆ. ಅವಳು ನನ್ನ ಹೆಂಡತಿ ಅಲ್ಲ. ಅವಳು ಇಲ್ಲಿದ್ದು ಒಂದೊಂದು ದಿನನೂ ನಾನು ನರಕ ಅನುಭವಿಸಿದ್ದೀನಿ. ಅಲ್ಲ ಭುವನ್, ನೀನು ಕಷ್ಟ ಅನುಭವಿಸೋದಕ್ಕೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋದಕ್ಕೆ ನಾನೇ ಕಾರಣ ಆಗ್ಬಿಟ್ನಲ್ಲೋ. ಪಟೇಲನ ಮನೆಯವ್ರನ್ನ ಎದುರಾಕೊಳ್ಳೋದಕ್ಕೂ ನಾನೇ ಕಾರಣ ಆಗ್ಬಿಟ್ನಲ್ಲೋ. ಈ ಮರೆತನಕ್ಕೋಸ್ಕರ ನೀನು ಪೊಲೀಸ್ ಹತ್ರ ಪೆಟ್ಟಿದ್ದೆ. ಅದಕ್ಕೆ ಪ್ರತಿಯಾಗಿ ತನಗೆ ಶಿಕ್ಷೆ, ಈ ನೋವು. ದರಿಗಳೇ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಈ ಮನೆಗೋಸ್ಕರ ನಾನು ಏನೇ ಮಾಡಿದ್ರು ಈ ಮನೆ ಮಗ ಅನ್ನೋ ಪ್ರೀತಿ ಮತ್ತೆ ಜವಾಬ್ದಾರಿನ ಮಾಡಿರ್ತೀನಿ. ನನ್ನ ತಪ್ಪನ್ನು ನೀವು ನಿಮ್ಮ ಮೇಲೆ ಹಾಕೋತಿದ್ದೀರಲ್ಲ.
ನನ್ನ ದನಿಗಳು ನಾನು ನಂಬೋ ಎಲ್ಲ ದೇವರಿಗಿಂತ ಮಿಗಿಲು. ನೀವು ಚೆನ್ನಾಗಿರ್ಬೇಕು. ಇನ್ನು ಮುಂದೆ ನೀವು ಯಾವತ್ತೂ ಮಗ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ನಿಮ್ಮ ಮಗ ಆಗಿರ್ತೀನಿ. ಅದೇನಾದರೂ ಆಗಿರಲಿ ನಿಮ್ಮ ಮಗನ ಜಾಗದಲ್ಲಿ ನಿಂತ್ಕೊಂಡು ನಿಮ್ಮನ್ನು ಕಾಪಾಡ್ತೀನಿ. ನೀವು ಚೆನ್ನಾಗಿರ್ಬೇಕು. ಇನ್ನು ಮುಂದೆ ನೀವು ಯಾವತ್ತೂ ಮಗ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ನಿಮ್ಮ ಮಗ ಆಗಿರ್ತೀನಿ. ಅದೇನಾದರೂ ಆಗಿರಲಿ ನಿಮ್ಮ ಮಗನ ಜಾಗದಲ್ಲಿ ನಿಂತ್ಕೊಂಡು ನಿಮ್ಮನ್ನು ಕಾಪಾಡ್ತೀನಿ. ನಾವೆಲ್ಲರೂ ನಿಮ್ಮ ಮಕ್ಕಳ ಥರನೇ. ಕರಳುಬಳ್ಳಿ ಹುಡುಗಿ ಅನ್ಸಿದ್ರೆ ನನ್ನನ್ನೇ ನಿಮ್ಮ ಮಗಳು ಅನ್ಕೊಳ್ಳಿ. ಹುಡುಗ ಅನ್ಸಿದ್ರೆ ಭುವನಿದ್ದಾರೆ. ಜನಿಸುವೆ ಮಡಿಲಲಿ ನೀನದೆ ಜನುಮವೇ ಇದ್ದರೆ ನಿಮ್ಮ ನಿಜವಾದ ಕರಳಿನ ಬಳ್ಳಿ ಸಿಗೋ ತನಕ ನನ್ನೇ ನಿಮ್ಮ ಮಗ ಅನ್ಕೋತೀರಾ? ನಾನಿನಗೆ ಜೋಗುಳವೇ ನಾನಿನಗೆ ಆರೋ ರಾರಿರಾರೋ. ದನಗಳೇ, ಸ್ವಲ್ಪ ಹಾಗೆ ಕೂತ್ಕೊಡಿ. ನಿಮ್ಮ ಕಾಲು ಓದ್ತೀನಿ. ಎಷ್ಟು ಅಣ್ತಿದ್ದೀರಾ ನೀವು? ಕೊಡಿ. ಕೆಲವೊಮ್ಮೆ ಸತ್ಯ ಅನ್ನೋದು ಹುಲಿ ಥರ. ಅದರ ಜೊತೆ ನಮ್ಗೆ ಎಷ್ಟೇ ಸಲಿಗೆ ಇದ್ರೂ ಅದು ಹಸಿದಾಗ ನಮ್ಮನ್ನು ಯಾವಾಗ ಹೇಗೆ ಆಪೋಷಣ ತಗೊಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಇತ್ತೀಚೆಗೆ ಅದರ ಹಸಿವು ಜಾಸ್ತಿ ಆಗಿದೆ. ಒಂದು ಸಲ ಸತ್ಯ ಹೊರಗೆ ಹೋಯ್ತು ಅಂದ ತಕ್ಷಣ ಅದಕ್ಕೆ ಅದರದ್ದೇ ಆದ ಲಿಮಿಟ್ ಹಾಕೋಕೆ, ಮೂಗುದಾರ ಹಾಕಿ ಕಟ್ ಹಾಕೋಕೆ ನಾವು ಬಲ ಕಳ್ಕೊತೀವಿ. ಗಾಳಿ ಬೀಸಿದ ಕಡೆ ಅದರ ದಾರಿ, ಎಲ್ಲ ಕಡೆ ಹಬ್ಬಿ ಇಡೀ ಕಾಡನ್ನು ಆಹುತಿ ತಗೊಳ್ಳೋ ಕಾಳ್ಗಿಚ್ಚಿನ ಥರ. ಮುಂದೆ ಯಾರ್ಯಾರ ಮನಸ್ಸಲ್ಲಿ ನಮ್ಮನ್ನು ನೇಣಿಗೇರಿಸುತ್ತೋ ಗೊತ್ತಿಲ್ಲ. ಇದು ಈಗೇನು ಮಾಡಲಿ? ಅಪ್ಪಾಜಿಗೆ ನಾನೇ ವಿಷಯ ಎಲ್ಲ ಹೇಳ್ಬಿಡ್ಲಾ? ಹೇಳ್ದೇ ಇದ್ರೆ ಏನಾಗುತ್ತೆ? ಒಂದಲ್ಲ ಒಂದಿನ ಸತ್ಯ ಗೊತ್ತಾಗೇ ಆಗುತ್ತೆ. ಅದು ಮೂರನೇವರಿಂದ ಗೊತ್ತಾದರೆ ಮಗಳು ಅನ್ನೋ ಪದ ತೂಕ ಕಳ್ಕೊಳುತ್ತೆ, ನಂಬಿಕೆ ನಿಶ್ಶಕ್ತಿ ಆಗುತ್ತೆ. ಅಕಸ್ಮಾತ್ ಹೇಳಿದ್ರೆ ಏನಾಗುತ್ತೆ?